Hello everyone, welcome back to Commerce Kaliona. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಫೈನಲಿ ಮುಗಿಯಿತು. ಈಗ ಮೆನಿ ಕಾಮರ್ಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಬಿಕಾಮ್ ಮಾಡಬೇಕಾ, ಸಿ ಎ ಜಾಯ್ನ್ ಆಗಬೇಕಾ, ಸಿ ಎಮ್ ಎ ಮಾಡಬೇಕಾ, ಸಿ ಎಸ್ ಮಾಡಬೇಕಾ, ಬಿ ಬಿ ಎ ಮಾಡಬೇಕಾ, ಯಾವುದು ಬೆಸ್ಟ್, ಅಥವಾ ಸ್ಕಿಲ್ ಲರ್ನಿಂಗ್ ಸ್ಟಾರ್ಟ್ ಮಾಡಬೇಕಾ, ಇದೆಲ್ಲ ಕನ್ಫ್ಯೂಷನ್ ನಿಮ್ಮಲ್ಲಿ ಇದೆ ಮಕ್ಕಳೇ. ಸೊ ಇನ್ ಟುಡೇಸ್ ವಿಡಿಯೋ ಲೆಟ್ಸ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಕಾಮರ್ಸ್ ಸ್ಟೂಡೆಂಟ್ ಶುಡ್ ಡೂ ಆಫ್ಟರ್ ಸೆಕೆಂಡ್ ಪಿ ಯು ಸಿ. ಹಾನೆಸ್ಟ್ಲಿ ಹೇಳ್ಬೇಕಂತಾದ್ರೆ ಮೋಸ್ಟ್ ಸ್ಟೂಡೆಂಟ್ಸ್ ಆಫ್ಟರ್ ಎಕ್ಸಾಮ್ಸ್ ಏನ್ ಮಾಡ್ತಾರೆ, ವೇಸ್ಟ್ ದೇಯರ್ ವ್ಯಾಲ್ಯೂಯಬಲ್ ಟೈಮ್. ಮಾರ್ನಿಂಗ್ ಎದ್ದ ಕೂಡಲೇ ಮೊಬೈಲ್, ಹೋಲ್ ಡೇ ರೀಲ್ಸ್ ನೋಡೋದು, ನೈಟ್ ಅಗೈನ್ ಸ್ಕ್ರೋಲಿಂಗ್, ದೆನ್ ಸಡನ್ಲಿ ಕಾಲೇಜ್ ಸ್ಟಾರ್ಟ್ಸ್ ಅಲ್ವಾ. ಆಫ್ಟರ್ ದ್ಯಾಟ್ ಸ್ಟೂಡೆಂಟ್ ರಿಯಲೈಸ್ ನನಗೆ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ. ಪ್ಲೀಸ್ ಡೋಂಟ್ ಡೂ ದಿಸ್ ಮಿಸ್ಟೇಕ್. ದೀಸ್ ಫ್ಯೂ ಮಂತ್ಸ್ are very important for your future. Best option after commerce. ಫಸ್ಟ್ ನಾವು ನೋಡೋಣ BCom, ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಹೇಳ್ತೇವೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅಕೌಂಟ್ಸ್, ಬ್ಯಾಂಕಿಂಗ್, ಫಿನಾನ್ಸ್ ಅಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಂತಹ ಮಕ್ಕಳು, ದೆನ್ BCom ಈಸ್ ಎ ವೆರಿ ಗುಡ್ ಆಪ್ಷನ್. ಆಫ್ಟರ್ BCom ಯು ಕ್ಯಾನ್ ಏನ್ ಮಾಡ್ಬೋದು, MBA ಮಾಡ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ ಬರಿಬೋದು, ಗೌರ್ಮೆಂಟ್ ಜಾಬ್ ಮಾಡ್ಬೋದು, MCom ಮಾಡ್ಬೋದು. ಹಾಗೆ BCom ನೊಟ್ಟಿಗೆ CA, CS, CMA, ACCA ಇದೆಲ್ಲ ಪ್ರೊಫೆಷನಲ್ ಕೋರ್ಸ್ ಕೂಡ ಮಾಡಬಹುದು. ಈ ಪ್ರೊಫೆಷನಲ್ ಕೋರ್ಸ್ ಮಾಡುವಾಗ ಇಫ್ ಯು ಆರ್ ರೆಡಿ ಫಾರ್ ಹಾರ್ಡ್ ವರ್ಕ್ ಅಂಡ್ ಕನ್ಸಿಸ್ಟೆನ್ಸಿ ಅಂತ ಮಕ್ಕಳಿಗೆ ಮಾತ್ರ ಈ ಪ್ರೊಫೆಷನಲ್ ಕೋರ್ಸ್ಗಳು ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ CA ಆಗಿರ್ಬೋದು, CMA ಆಗಿರ್ಬೋದು, CS ಆಗಿರ್ಬೋದು, ದೀಸ್ ಆರ್ ಅಮೇಜಿಂಗ್ ಕ್ಯಾರಿಯರ್ ಆಪ್ಷನ್ ಅಲ್ವಾ. ಹಾಗೆ ಈ ಪ್ರೊಫೆಷನಲ್ ಕೋರ್ಸ್ಗಳು ಈಸಿ ಇಲ್ಲ ಮಕ್ಕಳೇ. ಯು ನೀಡ್ ಪೇಷನ್ಸ್, ಡೈಲಿ ಸ್ಟಡಿ, ಡಿಸಿಪ್ಲಿನ್ ಎಕ್ಸೆಟ್ರಾ. ನೆಕ್ಸ್ಟ್, ಕೆಲವು ವಿದ್ಯಾರ್ಥಿಗಳಿಗೆ BCom ತಗೊಳ್ಬೇಕಾ, BBA ತಗೊಳ್ಬೇಕಾ ಅಂತ ಕನ್ಫ್ಯೂಷನ್ ಇದೆ. ಅಂತ ಮಕ್ಕಳು ನನಗೆ ಹೇಳಿದೆ, ನೀವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇದ್ರೆ ನಿಮಗೆ BCom ಈಸ್ ಬೆಸ್ಟ್. ಹಾಗಾದ್ರೆ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ. ಇಫ್ ಯು ಲೈಕ್ ಬಿಸ್ನೆಸ್, ಮ್ಯಾನೇಜ್ಮೆಂಟ್, ಲೀಡರ್ಶಿಪ್, ದೆನ್ BBA ಈಸ್ ಎ ಗುಡ್ ಆಪ್ಷನ್. ಮೆನಿ ಸ್ಟೂಡೆಂಟ್ ಚೂಸ್ MBA ಆಫ್ಟರ್ BBA. ಅಂದ್ರೆ BBA ಆ ತಕ್ಷಣ ನಿಮ್ಗೆ ಏನ್ ಮಾಡ್ಬೋದು, MBA ಕೂಡ ಮಾಡ್ಬೋದು. BBA ಮಾಡಿದವರಿಗೆ ಏನಾಗ್ತದೆ, ಈಸಿ ಆಗ್ತದೆ MBA ಮಾಡ್ಲಿಕ್ಕೆ, ಅದರಲ್ಲೇ ಮಾಸ್ಟರ್ಸ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಕೆಲವರಿಗೆ ಸ್ಕಿಲ್ ಸ್ಟೂಡೆಂಟ್ ಮಸ್ಟ್. ಈಗ ನೀವೇನಾದ್ರೂ ಒಂದು ಕಲಿಬೇಕಂತಾದ್ರೆ ಜಸ್ಟ್ ಡಿಗ್ರಿ ಇದ್ರೆ ಮಾತ್ರ ಸಾಕಾಗುದಿಲ್ಲ. ಏನ್ ಮಾಡ್ಬೇಕು, ಅದರ ಒಟ್ಟಿಗೆ ಕೆಲವು ಸ್ಕಿಲ್ಸ್ಗಳು ಬೇಕು. ಅಂದ್ರೆ ಡಿಗ್ರಿ ಮಾತ್ರ ಸಾಕಾಗುದಿಲ್ಲ ಈಗಿನ ಸಿಚುವೇಶನ್ಗೆ. ಕಾಮರ್ಸ್ ಸ್ಟೂಡೆಂಟ್ ಮಸ್ಟ್ ಲರ್ನ್ ಸ್ಕಿಲ್ಸ್ ಲೈಕ್ ಎಕ್ಸೆಲ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಇಂಗ್ಲಿಷ್ ಸ್ಪೀಕಿಂಗ್ ಆಗಿರ್ಬೋದು. ದೀಸ್ ಸ್ಕಿಲ್ ಹೆಲ್ಪ್ ಯು ಇನ್ ನಿಮ್ಮ ಜಾಬ್ಸ್ ಅಲ್ಲಿ ಆಗಿರ್ಬೋದು, ಇಂಟರ್ನ್ಶಿಪ್ ಅಲ್ಲಿ ಹೋಗುವಾಗ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಇದೆಲ್ಲ ಏರಿಯಾದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗ್ತದೆ. ವಿದ್ಯಾರ್ಥಿಗಳೇ, ಒನ್ ಇಂಪಾರ್ಟೆಂಟ್ ಥಿಂಗ್, ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್. ಸಮ್ ಸ್ಟೂಡೆಂಟ್ ಗ್ರೋ ಫಾಸ್ಟ್ ಆಗಿ, ಸಮ್ ಆರ್ ವೆರಿ ಸ್ಲೋಲಿ ಅಲ್ವಾ. ಬಟ್ ಕನ್ಸಿಸ್ಟೆನ್ಸ್ ಆಲ್ವೇಸ್ ವಿನ್ಸ್. ಈವನ್ ಲರ್ನಿಂಗ್ ಒನ್ ಸ್ಕಿಲ್ ಡೈಲಿ for 1 hour can completely change your future. So, commerce students, after second PUC, don't waste your time. Use this time to improve yourself and build your future. If this video helped you, like, share and subscribe to Commerce Kaliona and comment your dream career below. CA, MBA, ಬಿಸ್ನೆಸ್ ಅಥವಾ ಜಾಬ್, ಗೌರ್ಮೆಂಟ್ ಜಾಬ್, ಸಿ ವಿಚ್ ಒನ್ ಈಸ್ ಬೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಮಕ್ಕಳೇ ಇನ್ನಷ್ಟು ಉಪಯುಕ್ತ ಕಾಮರ್ಸ್ ವಿಡಿಯೋಗಳನ್ನು. ಅಲ್ಲಿಯವರೆಗೆ ಕೀಪ್ ವಾಚಿಂಗ್ and all the best for your bright future.